ಜೈ ಹಿಂದ್ ಸೈನಿಕರೇ. ಸೈನಿಕರೇ, ಕೆ-ಸೆಟ್ಟಲ್ಲಿ ಹಿಸ್ಟ್ರಿ ಏನು ಪೇಪರ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾವು ರ್ಯಾಂಕ್ ಲಿಸ್ಟ್ ತಯಾರು ಮಾಡಿದ್ದೇವೆ. ಹಾಗಾಗಿ ನೀವು ನಿಮ್ಮ ರ್ಯಾಂಕ್ ಎಲ್ಲಿ ಬರ್ತದೆ ಮತ್ತು ನೀವು ಯಾವ ಸ್ಥಾನದಲ್ಲಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಇದರಿಂದ ನಿಮಗೆ ಆಲ್ಮೋಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ಕೆ-ಸೆಟ್ ಕ್ಲಿಯರ್ ಆಗುತ್ತೆ ಆಗಲ್ಲ ಅನ್ನುವಂತಹ ಒಂದು ಕಲ್ಪನೆ ಅಥವಾ ಒಂದು ಸಂಕಲ್ಪ ಆಗಿರ್ಬೋದು, ಅಥವಾ ನಿಮಗೆ ಒಂದು ಆತ್ಮವಿಶ್ವಾಸ ಆಗಿರ್ಬೋದು, ಅದು ಬಂದ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ನೀವು ನೋಡ್ಕೋತಾ ಹೋಗಿ. ಮತ್ತೆ ಈಗ ನೋಡಿ ಸೈನಿಕರೇ, ನಿಮ್ಮನ್ನ ಸೈನಿಕರು ಅಂತ ಕರೆದಿದ್ದೇನಕ್ಕೆ ಅಂತಂದ್ರೆ, ನೀವು ಎಲ್ಲಾ ರೀತಿಯಾಗಿರ್ತಕ್ಕಂಥ ವರ್ಗದವರನ್ನು, ಅಂದ್ರೆ ಎಲ್ಲಾ ವೃತ್ತಿಪರರನ್ನು, ಅಂದ್ರೆ ಎಲ್ಲಾ ವೃತ್ತಿಯಲ್ಲಿರ್ತಕ್ಕಂಥವ್ರನ್ನು ಸೃಷ್ಟಿ ಮಾಡುವಂತಹ ತಾಕತ್ತಿರ್ತಕ್ಕಂಥವರು ಈ ಸೈನಿಕರನ್ನಾಗಿರ್ತಕ್ಕಂಥವರು ಕೂಡ, ಅವರು ಕೂಡ ನಿಮ್ಮಂತ ಶಿಕ್ಷಕರಿಂದನೇ, ಅಂದ್ರೆ ಶಿಕ್ಷಕರಾಗಲು ಹೊರಟಿರುವವರು ನೀವು. ಹಾಗಾಗಿ ನೀವು ಶಿಕ್ಷಕರು ಏನಿದ್ದೀರಾ, ನೀವು ಸೈನಿಕರಿದ್ದಂಗೆ. ನೋಡಿ ಈ ಸೈನಿಕರೇ, ಈಗ ನಿಮ್ಮ ಲೀಸ್ಟ್ ನ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಇವತ್ತು ಅಬ್ಜೆಕ್ಷನ್ ಹಾಕೋದಕ್ಕೆ ಲಾಸ್ಟ್ ಡೇಟ್. ಅಂದ್ರೆ ನಿಮ್ಗೇನಾದ್ರೂ ನೀವು ನೋಡಿರ್ತಕ್ಕಂತಹ ಮಾರ್ಕ್ಸಿಗೂ ಇಲ್ಲಿರ್ತಕ್ಕಂತಹ ಮಾರ್ಕ್ಸಿಗೂ, ಪೇಪರ್ 1 ಪೇಪರ್ 2 ಎರಡರಲ್ಲಿ ಏನಾದ್ರೂ ವ್ಯತ್ಯಾಸ ಇತ್ತು ಅಂತಂದ್ರೆ ಅಬ್ಜೆಕ್ಷನ್ ಹಾಕ್ಬೋದು. ಐ ಥಿಂಕ್ 12 ಗಂಟೆಗೆ ಲಾಸ್ಟ್ ಅನಿಸ್ತದೆ. ನೋಡಿ ಚೆಕ್ ಮಾಡ್ಕೊಳ್ಳಿ. KA ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಅಬ್ಜೆಕ್ಷನ್ ಏನಾದ್ರೂ ಇತ್ತು ಅಂತಂದ್ರೆ ಹಾಕ್ಬೋದು. ಇಲ್ಲ ನಂದೆಲ್ಲ ಕರೆಕ್ಟ್ ಇದೆ ಅಂತಂದ್ರೆ ಕಟ್ ಆಫ್ ಗೆ ವೇಟ್ ಮಾಡಿ. ಇದನ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಕ್ಲಾರಿಟಿ ಬಂದ್ಬಿಡ್ತದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಸ್ಕೋರ್ ಲಿಸ್ಟ್ ಏನಿದೆ, ಅಂದ್ರೆ ಈಗ ರ್ಯಾಂಕ್ ಲಿಸ್ಟ್ ಏನಿದೆ, ಯಾವ ರ್ಯಾಂಕ್ ಅಲ್ಲಿ ಬರ್ತೀರಾ, ಯಾವ ಒಂದು ಸ್ಕೋರನ್ನ ನೀವು ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ಕೋರ್ನ ಸಮೀಪದಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಮ್ಯಾಟರ್ ಆಗ್ತದೆ. ಮತ್ತೆ ಬರೀ ಕೇವಲ ಕಟ್ ಆಫ್ ನಾವು ಕ್ಯಾಟಗರಿ ವೈಸ್ ಅವ್ರ ಲಿಸ್ಟ್ ಬಿಟ್ಟಿಲ್ಲ. ಕ್ಯಾಟಗರಿ ವೈಸ್ ಬಿಟ್ಟಿದ್ರು ಅಂತ ಅಂದ್ರೆ ಪ್ರಿಡಿಕ್ಷನ್ ಮಾಡ್ಬೋದು. ಕ್ಯಾಟಗರಿ ವೈಸ್ ಲಿಸ್ಟ್ ಬಿಟ್ಟಿಲ್ದೇ ಇರೋದ್ರಿಂದ ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ, ಕ್ಯಾಟಗರಿ ವೈಸ್ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದರಲ್ಲಿ ಸುಮಾರು ಜನ, ತುಂಬಾ ಜನ ಬರ್ದಿದ್ದೀರಾ. ಮತ್ತೆ ನೋಡಿ, ಈಗ GM-ಗೆ ಬೇಕಾದ್ರೆ ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಯಾಕೆ ಅಂತಂದ್ರೆ ಅದನ್ನ ಈಗ GM ಅಂತಂದ್ರೆ ಸಾಮಾನ್ಯವಾಗಿ 44% ತಗೊಂತಾರೆ. ಈಗ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ 50% ಇತ್ತು, ಅದನ್ನ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ GM-ಗೆ 44%, ಕ್ಯಾಟಗರಿ 1-ಗೆ 4%, ಮತ್ತೆ 2A-ಗೆ ನಿಮಗೆ 15%, 2B-ಗೆ 4%, ಮತ್ತೆ 3A-ಗೆ 4%, 3B-ಗೆ 5%, ಮತ್ತೆ SC-ಗೆ 15 ಇದ್ದದನ್ನ 17% ಮಾಡಿದ್ದಾರೆ. ಮತ್ತೆ ಈಗ ನಿಮಗೆ ST-ಗೆ 7% ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ ಮ್ಯಾಟರ್ ಆಗ್ತವೆ. ಈಗ ನೋಡಿ, ನಿಮ್ದು JM ಅಲ್ಲಾಗ್ಲಿಲ್ಲ ಅಂತಂದ್ರೂ ಕ್ಯಾಟಗರಿಲಾದ್ರೂ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಮಾಡೋದು, ಆ ಥರದ್ದೆಲ್ಲ ಇದು ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್, ಈಗ ಕೆ-ಸೆಟ್ ಆಗುವಂತ ಸಾಧ್ಯತೆ ಹೆಚ್ಚಿರ್ತಕ್ಕಂಥವ್ರು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಓದೋದಕ್ಕೆ ಪ್ರಯತ್ನ ಮಾಡಿ. ಅದು ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಇದು ಒಂದು ನಿಮಗೆ ಏನು ಅಂತ ಅಂದ್ರೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತದೆ. ಮತ್ತೆ ಕೆ-ಸೆಟ್ ಈ ಫಸ್ಟ್ ಟೈಮ್ ಬರ್ದಿರ್ತಕ್ಕಂಥವ್ರು ಏನ್ ಮಾಡಿ ಅಂತಂದ್ರೆ, ನಾವು ಎಲ್ಲಿ ತಪ್ಪು ಮಾಡಿದೀವಿ, ಫಸ್ಟ್ ಟೈಮೇ ಆಗ್ಬಿಡ್ತು ಅಂತಂದ್ರೆ ವೆರಿ ಗುಡ್. ಈಗ ನೀವೇನಾದ್ರೂ ತಪ್ಪು ಮಾಡಿದ್ರಿ ಅಂತಂದ್ರೆ, GK ಪೇಪರ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಪೇಪರ್ ಅಲ್ಲಿ ಆಗಿರ್ಬೋದು, ಹಿಸ್ಟ್ರಿ ಪೇಪರ್ ಅಲ್ಲಿ ಆಗಿರ್ಬೋದು, ಏನಾದ್ರೂ ತಪ್ಪು ಮಾಡಿದ್ರಿ ಅಂತಂದ್ರೆ ಅದನ್ನ ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತೆ ನೋಡಿ ಸೈನಿಕರೇ, ಈ ಒಂದು ಲಿಸ್ಟ್ ಏನಿದೆ ಇದು ಎಲ್ಲ ಆರ್ಡರ್ ಪ್ರಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೀವು ನಿಮ್ಮ ರ್ಯಾಂಕ್ಗಳನ್ನ ಸುಲಭವಾಗಿ ನೋಡ್ಕೋಬಹುದು. ನೀವೇ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ತುಂಬಾ ಟೈಮ್ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಒಂದು ಕ್ಲಾರಿಟಿಗೆ ಬರ್ಬೋದು. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈಗ ಡಿಗ್ರಿ ಮೇಲೆ ಆಗ್ತಕ್ಕಂತಹ ಯಾವುದೇ ಕಾಲ್ಫರ್ಮ್ ಆದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಅದರಲ್ಲೂ ಕೂಡ ಎಕ್ಸಾಮ್ ಬರೀರಿ, ಒಳ್ಳೇದಾಗ್ಲಿ. ಮತ್ತೆ ಈ ಕೆ-ಸೆಟ್ ಆಗುವಂತಹ ಸಾಧ್ಯತೆ ಯಾರಿಗೆ ಹೆಚ್ಚು ಇದೆ ಅವರಿಗೆಲ್ಲ ಈಗ್ಲೇನೆ ಕಂಗ್ರ್ಯಾಚುಲೇಷನ್. ಮತ್ತೆ ಕೆ-ಸೆಟ್ ಮುಂದೆ ಆಗುವಂತದ್ದನ್ನು ಇರ್ತದೆ, ಅವ್ರಿಗೂ ಕಂಗ್ರ್ಯಾಚುಲೇಷನ್. ಯಾವುದೇ ರೀತಿಯಾಗಿರ್ತಕ್ಕಂತಹ ನಂದಾಗಿಲ್ಲ ಆಗತ್ತೆ ಅನ್ನುವಂತಹ ಮನಸ್ಥಿತಿ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ, ನಿಮ್ಗೂ ಒಳ್ಳೇದಾಗ್ತದೆ. ಮತ್ತೆ ನಿಮ್ಮ ಈಗ ಸೆಕೆಂಡ್ ಪೇಪರ್ ಏನಿದೆ ಅದು ಮಾತ್ರ ಮ್ಯಾಟರ್ ಆಗೋದಿಲ್ಲ, GK ಪೇಪರ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಪೇಪರ್ಗಿಂತ ಹೆಚ್ಚಿನದಾಗಿ, ಅಂದ್ರೆ ನಮ್ಮ ಪೇಪರಿನ ಜ್ಞಾನ ನಮಗೆ ಆಲ್ರೆಡಿ ಇರುತ್ತೆ, ಅದನ್ನ ನಾವು ಸ್ವಲ್ಪ ನೋಡಿದ ತಕ್ಷಣ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಆದ್ರೆ GK ಅದಿದೆಯಲ್ಲ ಆ ತರ ಅಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಅದನ್ನು ಕೂಡ ನೋಡ್ಕೊಂಡ್ರೆ
ಇದನ್ನು ಕೂಡ ಗಮನ ಕೊಟ್ಟು ಈಗ ಆಲ್ರೆಡಿ ನೋಡಿರ್ತೀರ. ಅಂದ್ರೆ ಈಗ ನಿಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಯಾಕೆ ಅಂತಂದ್ರೆ ಮುಂಚೆಯಿಂದನು ಡಿಗ್ರಿ ಲೆವೆಲ್ ಇಂದಾನು ಮಾಸ್ಟರ್ ಡಿಗ್ರಿ ವರ್ಗುನು ಓದ್ಕೊಂಡ್ ಬಂದಿರ್ತೀರಲ್ಲ, ಹಾಗಾಗಿ ನಿಮಗೆ ಅದೇನು ಸಮಸ್ಯೆ ಅನ್ನೋದಿಲ್ಲ. ಡಿಗ್ರಿ ಏನ್ ನೀವು ಆಲ್ರೆಡಿ ಮುಂಚೆಯಿಂದಾನು ಏನು ಹಿಸ್ಟ್ರಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಅವಾಗ್ಲಿಂದಾನು ನೀವು ಓದ್ಕೊಂತ ಬಂದಿರ್ತೀರ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗೋದಿಲ್ಲ. ಮತ್ತೆ ಈಗ GK ಅಂತ ಕಷ್ಟ ಇರಲಿಲ್ಲ, ಹಾಗಾಗಿ ಒಳ್ಳೆ ಸ್ಕೋರ್ಗಳನ್ನ ಮಾಡಿದ್ದಾರೆ. ಮತ್ತೆ ಈ ನಿಮ್ದು ಹಿಸ್ಟ್ರಿ ಪೇಪರ್ ಯಾವ ತರ ಇತ್ತು ಅನ್ನೋದ್ರ ಮೇಲೆ ನಿಮ್ಮ ಸ್ಕೋರ್ಗಳು ಡಿಸೈಡ್ ಆಗ್ತದೆ. ಹಾಗಾಗಿ ಹಿಸ್ಟ್ರಿ ಪೇಪರ್ ಒಳಗೆ ತುಂಬಾ ಎಷ್ಟುನು ಚೆನ್ನಾಗಿ ಮಾಡಿದ್ದಾರೆ. ಅದೇ ತರ ನಿಮ್ಮ ಒಂದು ಸ್ಕೋರು ಎಲ್ಲಿವರೆಗೂ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಯಾವ ಒಂದು ರ್ಯಾಂಕ್ ಲಿಸ್ಟ್ ಅಲ್ಲಿ ನೀವು ಬರ್ತೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತೆ ಮುಂದೆ ಉತ್ತಮವಾಗಿ ಪ್ರಿಪ್ರೇಷನ್ ಆಗೋದಕ್ಕೆ ಮತ್ತೆ ಈ ಹಲವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗೋದಕ್ಕೆ ಇದು ಒಂದು ನಿಮಗೆ ಸ್ಫೂರ್ತಿ ಆಗ್ತದೆ. ಮತ್ತೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ ನ ನೀವು ಅಟೆಂಡ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ. ಯಾಕೆಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ಒಂದು ಆತಂಕ ಇರ್ತದೆ, ಒಂದು ಭಯ ಇರ್ತದೆ. ಅಂದ್ರೆ ಈ ಹೆಂಗೆ ಏನು ಅನ್ನುವಂತಹ ಭಯ ಅದೆಲ್ಲ ನಿವಾರಣೆ ಆಗ್ತದೆ. ಅವಾಗ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಟೈಮ್ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ನಿಮಗೆ ಎಷ್ಟೋ ಕ್ವಶನ್ಗೆ ಆನ್ಸರ್ ಗೊತ್ತಿರ್ತದೆ, ಆದ್ರೆ ನೀವು ಹೊರಗ್ ಬಂದಾಗ ಗೊತ್ತಾಗುತ್ತೆ ಇದಕ್ ನನಗೆ ಗೊತ್ತಿತ್ತು ನಾನು ಸರಿ ಹಾಕ್ಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗ್ತದೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಟೈಮನ್ನ ಎಷ್ಟು ಮೇಂಟೈನ್ ಕರೆಕ್ಟ್ ಆಗಿ ಮಾಡ್ತೀರಾ ಅಂದ್ರೆ GK ಪೇಪರಿಗೆ 1 ಗಂಟೆ ಏನಿದೆ ಅದನ್ನ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ನಿಮ್ದು ಸ್ಪೆಸಿಫಿಕ್ ಪೇಪರಿಗೆ ಎಷ್ಟು ಟೈಮ್ ಇದೆ 2 ಗಂಟೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಈಗ ನಾನು GK ಇವಾಗ ಲಾಸ್ಟ್ ಟೈಮ್ ತರ ಇರ್ಲಿಲ್ಲ. ಲಾಸ್ಟ್ ಟೈಮ್ ಅಂತಂದ್ರೆ ಫಸ್ಟ್ ಪೇಪರ್ ಆದ ತಕ್ಷಣ ಫಸ್ಟ್ ಪೇಪರ್ ಇಸ್ಕೊಂತ ಇದ್ರು, ಸೆಕೆಂಡ್ ಪೇಪರ್ ಕೊಡ್ತಾ ಇದ್ರು. ಈಗ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಒಂದೇ ಬಾರಿ ಕಲೆಕ್ಟ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಫಸ್ಟ್ ಪೇಪರ್ ಅಲ್ಲಿ ತುಂಬಾ ಟೈಮ್ ತಗೊಂಡ್ಬಿಟ್ಟು ಸೆಕೆಂಡ್ ಪೇಪರಿಗೆ ಟೈಮು ಆಗ್ಲಿಲ್ಲ ಅಂತಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಅದಕ್ಕೆ ಫಸ್ಟ್ ಪೇಪರಿಗೆ ಏನ್ ಟೈಮ್ ಇರುತ್ತೋ ಆ ಟೈಮಲ್ಲಿ ಮುಗಿಸ್ಬೇಕು. ಸೆಕೆಂಡ್ ಪೇಪರಿಗೆ ಏನ್ 2 ಗಂಟೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಮುಗಿಸಿದ್ರೆ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ತುಂಬಾ ಗಡಿಬಿಡಿ ಆಗ್ತದೆ. ಹಾಗಾಗಿ ಅಂದ್ರೆ ಆ ಕ್ವಶನ್ ತುಂಬಾ ದೊಡ್ಡದ ರೀತಿಯಲ್ಲಿ ಇರ್ತಾವಲ್ಲ, ಹಾಗಾಗಿ ಅದನ್ನ ಓದೋದಕ್ಕೇನೆ ಟೈಮ್ ಆಗ್ತದೆ. ಅದನ್ನೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಟೈಮು ತುಂಬಾ ಮುಖ್ಯ ಆಗ್ತದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ನೀವು ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ನೋಡ್ಕೊಳ್ಳಿ. ಟೈಮ್ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ. ಮತ್ತೆ ಈಗ ನಿಮಗೆ ಏನಾದ್ರೂ ಈಗ ಇದರಲ್ಲಿ ಅಬ್ಜೆಕ್ಷನ್ ಹಾಕೋದು ಆ ತರದ್ ಏನಾದ್ರು ಇತ್ತು ಅಂತಂದ್ರೆ ನೋಡಿ, ಇವತ್ ಲಾಸ್ಟ್ ಡೇಟ್ ಇದೆ, ಹಾಕ್ಬಿಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ನಿಮ್ಮ ಏನು ಕೆಸೆಟ್ ಆಗುವಂತಹ ಸಾಧ್ಯತೆ ಹೆಚ್ಚಿನದಾಗಿರ್ತಕ್ಕಂಥವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.